ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಕೆಎಂಎಫ್ಗೆ 500 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ. ಇಡೀ ಕೆಎಂಎಫ್ ಅನ್ನ ಇವತ್ತು ಸಂಕಷ್ಟದಲ್ಲಿ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರಿಗೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತೆ ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ ಸರ್ಕಾರ ನಿರಂತರವಾಗಿ ಕೊಡುವಂತದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನ ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೇನೆ ಹಾಕಿಬಿಟ್ರಿ. ಈಗ ತಾವು ಕೊಡುವಂತ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ತರ ಜನರ ಮೇಲೆ ಹೊರೆ ಹೊರಿಸುವಂತದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದರ ಮೇಲೆ ಪದಾರ್ಥಗಳಾಗುತ್ತೆ. ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗುತ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತೆ ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದ್ರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಗ್ಯಾರಂಟಿಗಳ ಬಗ್ಗೆ ಈಗ ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಕಾಂಗ್ರೆಸ್ನ ಸಚಿವರೇ ಹೇಳಿದ್ರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ನೋಡಿ, ಒಟ್ಟಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ. ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂತ ಪರಿಸ್ಥಿತಿ ಇದೆ. ಇವರು ಮಾಡಿರುವಂತಹದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣನೇ ಇಲ್ಲ. ಇದಿಷ್ಟು ಏನು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಕೆಎಂಎಫ್ಗೆ 500 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ. ಇಡೀ ಕೆಎಂಎಫ್ ಅನ್ನ ಇವತ್ತು ಸಂಕಷ್ಟದಲ್ಲಿ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರಿಗೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತೆ ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ ಸರ್ಕಾರ ನಿರಂತರವಾಗಿ ಕೊಡುವಂತದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನ ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೇನೆ ಹಾಕಿಬಿಟ್ರಿ. ಈಗ ತಾವು ಕೊಡುವಂತ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ತರ ಜನರ ಮೇಲೆ ಹೊರೆ ಹೊರಿಸುವಂತದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದರ ಮೇಲೆ ಪದಾರ್ಥಗಳಾಗುತ್ತೆ. ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗುತ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತೆ ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದ್ರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಗ್ಯಾರಂಟಿಗಳ ಬಗ್ಗೆ ಈಗ ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನ ಕಾಂಗ್ರೆಸ್ನ ಸಚಿವರೇ ಹೇಳಿದ್ರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ. ನೋಡಿ, ಒಟ್ಟಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ. ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂತ ಪರಿಸ್ಥಿತಿ ಇದೆ. ಇವರು ಮಾಡಿರುವಂತಹದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣನೇ ಇಲ್ಲ.
ಇದಿಷ್ಟು ಏನು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಕೆಎಂಎಫ್ಗೆ 500 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ. ಇಡೀ ಕೆಎಂಎಫ್ ಅನ್ನ ಇವತ್ತು ಸಂಕಷ್ಟದಲ್ಲಿ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರಿಗೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತೆ ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ, ಸರ್ಕಾರ ನಿರಂತರವಾಗಿ ಕೊಡುವಂತದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನ ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೆ ಹಾಕಿಬಿಟ್ರಿ. ಈಗ ತಾವು ಕೊಡುವಂತ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ತರ ಜನರ ಮೇಲೆ ಹೊರೆ ಹೊರಿಸುವಂತದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದರ ಮೇಲೆ ಪದಾರ್ಥಗಳಾಗುತ್ತೆ. ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗುತ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತೆ ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದ್ರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಗ್ಯಾರಂಟಿಗಳ ಬಗ್ಗೆ ಈಗ ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂತ ಮಾತನ್ನ ಕಾಂಗ್ರೆಸ್ನ ಸಚಿವರೇ ಹೇಳಿದ್ರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ. ನೋಡಿ, ಒಟ್ಟಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ. ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂತ ಪರಿಸ್ಥಿತಿ ಇದೆ. ಇವರು ಮಾಡಿರುವಂತದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ, ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣನೇ ಇಲ್ಲ. ಇದಿಷ್ಟು ಏನು ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಅಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಕೆಎಂಎಫ್ಗೆ 500 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು, ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ. ಇಡೀ ಕೆಎಂಎಫ್ ಅನ್ನ ಇವತ್ತು ಸಂಕಷ್ಟದಲ್ಲಿ ತಂದಿರುವಂತದ್ದು